ಇವತ್ತಿನ ಸ್ಪೆಷಲ್ ಬೇಬಿ ಕಾರ್ನ್ ಮಂಚೂರಿ ಮಾಡ್ತಾ ಇದ್ದೀನಿ. ಬೇಬಿ ಕಾರ್ನ್ ಮಂಚೂರಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ನಾವು ಕೆಲವೊಮ್ಮೆ ಹೋಟೆಲ್ಗಳಲ್ಲಿ ಬೇಬಿ ಕಾರ್ನ್ ಮಂಚೂರಿ ತಿನ್ನುತ್ತೇವೆ. ಅದು ನಮಗೆ ಬಹಳ ರುಚಿ ಕೊಟ್ಟಿರುತ್ತೆ. ನಮಗೆ ಪದೇ ಪದೇ ತಿನ್ನಬೇಕು ಎನ್ನುವ ಆಸೆ ಆಗೋದು ಸಹಜ. ಹಾಗಂತ ಹೊರಗಡೆ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು. ಮತ್ತು ಗೋಬಿ ಮಂಚೂರಿಗಿಂತಲೂ ಈ ಬೇಬಿ ಕಾರ್ನ್ ಮಂಚೂರಿ ಒಳ್ಳೆಯದು. ಯಾಕಂದರೆ ಗೋಬಿಯಲ್ಲಿ ಹುಳ ಇರುವ ಭಯ ಎಲ್ಲರಿಗೂ ಇದ್ದೇ ಇರುತ್ತೆ. ಹಾಗಾಗಿ ನಾವು ಬೇಬಿ ಕಾರ್ನ್ ಮಂಚೂರಿಯನ್ ಮನೆಯಲ್ಲಿಯೇ ಸುಲಭವಾಗಿ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮಾಡಬಹುದು. ಹಾಗಾದರೆ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬೇಬಿ ಕಾರ್ನ್ ಮಂಚೂರಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ನೀರು ಕುದಿಯಲು ಇಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ನಾವು ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಬೇಬಿ ಕಾರ್ನು ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಸೇಪಲ್ಲಿ ಬೇಕೋ ಕಟ್ ಮಾಡ್ಕೋಬಹುದು. ನಾನು ಕುದಿಯೋ ನೀರಿಗೆ ಹಾಕಿದ್ಮೇಲೆ ಇದೊಂದು 3 ನಿಮಿಷ ನಾನು ಇದೇ ಥರ ಕುದಿಸ್ಕೊಂಡಿದ್ದೀನಿ. ನೋಡಿ, ಈಗ ನಾನು ನೀರೆಲ್ಲ ಸೋದಿಸ್ಕೊತಾ ಇದ್ದೀನಿ. ಈ ಥರ ಚಾಳನಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಈ ಬೇಬಿ ಕಾರ್ನೆಲ್ಲ ನೀರು ಸೋದಿಸ್ಕೊತಾ ಇದ್ದೀನಿ. ನೋಡಿ, ಈಗ ನಾನು ಒಂದು ಬೌಲ್ಗೆ ಈ ಬೇಬಿ ಕಾರ್ನ ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಮಸಾಲೆಗಳ ಪೇಸ್ಟ್ ಕೂಡ ಮಾಡಿ ಹಾಕೋಬಹುದು. ಈ ಥರ ಹಾಕೋದ್ರಿಂದ ಚೆನ್ನಾಗಿ ಅದಕ್ಕೆ ಹತ್ತುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು. ಇದಕ್ಕೆ 2 ಟೇಬಲ್ ಸ್ಪೂನು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ, ಅದು ಸಹ ಹಾಕ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಈಗ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ಬೇಕು ಅನ್ನೋರು ಕಾರ್ನ್ ಫ್ಲೋರ್ ಜಾಸ್ತಿ ಹಾಕ್ಕೊಂಡು ಮೈದಾ ಹಿಟ್ಟು ಕಡಿಮೆ ಹಾಕೋಬೋದು. ನಾನು ಸ್ವಲ್ಪ ನೀರು ಬಳಸ್ತಾ ಇದ್ದೀನಿ. ಯಾಕಂದರೆ ಈ ಬೇಬಿ ಕಾರ್ನಲ್ಲಿರೋ ನೀರೆಲ್ಲ ಸೋದು ಹೋಗಿತ್ತು. ಹಾಗಾಗಿ ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈ ಥರ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದು ಮುಳುಗೋಷ್ಟು ಎಣ್ಣೆ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಜೋರು ಉರಿಯಲ್ಲಿಟ್ಟು ನಾವು ಫ್ರೈ ಮಾಡಿದ್ರೆ ಒಳಗಡೆ ಎಲ್ಲ ಹಸಿಯಾಗಿರುತ್ತೆ, ಮೇಲೆ ಫ್ರೈ ಮಾಡಿರೋ ಥರ ಕಾಣಿಸುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು 4 ರಿಂದ 5 ನಿಮಿಷ ನಾವು ಇದೇ ಥರ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ನಾನು ಎಲ್ಲ ಬೇಬಿ ಕಾರ್ನ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ 1.5 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಈರುಳ್ಳಿ, 1 ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಚಿಲ್ಲಿ ಸಾಸ್ ಏನಾದರೂ ಇದ್ದರೆ ನಾವು ಅಚ್ಕಾರದ ಪುಡಿ ಏನು ಮಸಾಲೆಗೆ ಹಾಕಬೇಕಾಗಿಲ್ಲ. ಚಿಲ್ಲಿ ಸಾಸೇ ಸಾಕಾಗುತ್ತೆ. ಯಾಕಂದರೆ 1 ಹಸಿಮೆಣಸಿನಕಾಯಿ ಕೂಡ ಹಾಕಿರ್ತೀವಿ. ಹಾಗಾಗಿ ಚಿಲ್ಲಿ ಸಾಸ್ ಇದ್ದರೆ ಸಾಕು. ನಾನು ಟೊಮೆಟೊ ಕೆಚಪ್ ಇರೋದ್ರಿಂದ 1 ಅರ್ಧ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಕಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು ಸ್ವಲ್ಪ ಹಾಕ್ತಾ ಇದ್ದೀನಿ. ಕಟ್ ಮಾಡಿ ಕೂಡ ಹಾಕೋಬಹುದು. ಜಜ್ಜಿ ಹಾಕಿದ್ರೆ ನಾನು ಎಲ್ಲ ಕಡೆ ಚೆನ್ನಾಗಿ ಹತ್ತುತ್ತೆ ಅಂತ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ 1-2 ನಿಮಿಷ ನಾವು ಈ ಥರ ಫ್ರೈ ಮಾಡ್ಕೋಬೇಕು. ಇದನ್ನು ಇದೀಗ ಫ್ರೈ ಆಗಿದೆ. 1 ಅರ್ಧ ಕ್ಯಾಪ್ಸಿಕಮ್ಮು, ಅದು ಸಹ ಉದ್ದುದ್ದ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಮಂಚೂರಿಯನ್ಗೆ ತುಂಬ ಒಳ್ಳೆ ಫ್ಲೇವರ್ ಅದು. ನೋಡಿ, ಈಗ ಅದು ಸ್ವಲ್ಪ ಫ್ರೈ ಆಗಿದೆ. 1 ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ನಾನು ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೋಬೇಕಾಗಿಲ್ಲ. ನೋಡಿ, ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಬೇಬಿ ಕಾರ್ನ್ ಹಾಕ್ತಾ ಇದ್ದೀನಿ ಫ್ರೈ ಮಾಡಿರೋದು. ಇದು ಹಾಕಿದ್ಮೇಲೆ ಇದು ಸಹ ಜಾಸ್ತಿ ಹೊತ್ತು ನಾವು ಬೇಯಿಸಬಾರ್ದು. ಸ್ವಲ್ಪ ಎಲ್ಲ ಜಸ್ಟ್ ಮಿಕ್ಸ್ ಆದರೆ ಸಾಕು, ರೆಡಿಯಾಗಿರುತ್ತೆ. ನೋಡಿ, ಇದೆಲ್ಲ ಮಿಕ್ಸ್ ಆಗಿದೆ. ನೋಡಿ, ಎಷ್ಟು ರುಚಿಕರವಾದ ಬೇಬಿ ಕಾರ್ನ್ ಮಂಚೂರಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಮಕ್ಕಳಿಂದ ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಾಡೋ ವಿಧಾನ ಕೂಡ ಈಸಿ ಇದೆ. ಬೇಬಿ ಕಾರ್ನ್ ಮಂಚೂರಿಗೆ ಬೇಕಾಗುವ ಸಾಮಗ್ರಿಗಳು: ಬೇಬಿ ಕಾರ್ನ್ ತೊಗೊಂಡಿದ್ದೀನಿ. ಅದಕ್ಕೆ ಫ್ರೈ ಮಾಡಲು ಎಣ್ಣೆ, 2 ಟೇಬಲ್ ಸ್ಪೂನು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನು ಸೋಯಾ ಸಾಸು, ಅರ್ಧ ಟೇಬಲ್ ಸ್ಪೂನು ಪೆಪ್ಪರ್ ಪೌಡ್ರು, ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನು, ಈರುಳ್ಳಿ ಒಂದು ಹಸಿಮೆಣಸಿನಕಾಯಿ,
ಕಾರ್ನ್ ಫ್ಲೋರು 2 ಟೇಬಲ್ ಸ್ಪೂನು, ಟೊಮೆಟೊ ಕೆಚಪ್ಪು 1 ಟೇಬಲ್ ಸ್ಪೂನು, ಕ್ಯಾಪ್ಸಿಕಮ್ಮು ಅರ್ಧ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು ಸ್ವಲ್ಪ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.